ಎಚ್ ಬಸವರಾಜರವರು ಆಗಮಿಸ್ತಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹದಿನಾರು 10ರಲ್ಲಿ ರೈಲ್ವಿಲ್ ಫ್ಯಾಕ್ಟರಿ ತಂಡ 6 ಅಂಕದ ಮುನ್ನಡೆ. ಹೆಸರೇ ಅದ್ಭುತವಾಗಿದೆ. ಸುಶೀಲ, ಗುಡ್ ಕ್ಯಾರೆಕ್ಟರ್, ನಗುತ್ತಾ ಎಂತ ಸಂದರ್ಭದಲ್ಲೂ ಕೂಡ ರೆಸ್ಟ್ಲೆಸ್ ರೈಡರ್ ಆಗಿ ಧೃತಿಗೆಡದೆ ಆಡ್ತಾನೆ. ನಿಜವಾಗ್ಲೂ ಸುಶೀಲ. ರಂಜಿತ್ ನಾಯ್ಕ್ RWF ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. 16-11ರೊಂದಿಗೆ ಪಂದ್ಯ ಸಾಗ್ತಾ ಇದ್ದ ರೈಲ್ವಿಲ್ ಫ್ಯಾಕ್ಟರಿ ತಂಡದ ಪರವಾಗಿ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ RWF ತಂಡಕ್ಕೆ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ RWF. ಮುಂದಿನ ರಣತಂತ್ರವನ್ನ ತಮ್ಮ ತಂಡದ ತರಬೇತುದಾರರೊಡನೆ ಆಪ್ತ ಸಮಾಲೋಚನೆ ತೊಡಗಿ 17-11 ಫಸ್ಟ್ ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ ರೈಲ್ವಿಲ್ ಫ್ಯಾಕ್ಟರಿ. ಈ ಪಂದ್ಯಾವಳಿಯಲ್ಲಿ ರಂಜಿತ್ ನಾಯ್ಕ ಮತ್ತು ರತನ್ ಅದ್ಭುತವಾದ ರೈಡಿಂಗ್ ಪ್ಯಾಂಟ್ಸ್ ಗಳನ್ನ ನಿಜವಾಗ್ಲೂ ಒಳ್ಳೆ ಸಂದರ್ಭದಲ್ಲಿ ತಂದುಕೊಟ್ಟಿದ್ದಾರೆ. ದಿ ಬೆಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ರತನ್ ಅದ್ಭುತ ಪ್ರದರ್ಶನವನ್ನ ತಂಡಕ್ಕೆ ನೀಡ್ತಾ ಇದ್ದಾನೆ. ಒನ್ಸ್ ಅಗೇನ್ ಸುಶೀಲ್, ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಸುಶೀಲ್ ಸಿದ್ದು. 17-11 ರೈಟ್ ರೈಡರ್. 6 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನ. ಡಿಫೆನ್ಸ್ ಭಾಗದಲ್ಲಿ ಈ ಬಾರಿ ಆಘಾತಕಾರಿದೆ. ರೈಲ್ವೆ ಹಳಿ ತಪ್ತಾ ಇದೆ. ರೈಲ್ವೆ ಎಂಜಿನ್ ಹಳಿ ತಪ್ತಾ ಇದೆ. ಸುಶೀಲ್ what a finish, what a fantastic reach, a super raid of the super match. Sushil 4 ಅಂಕದ ಸೇರ್ಪಡೆ ಆಗ್ತಾ ಇದೆ. 17-15 ಸೂಪರ್ ಸ್ಟಾರ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು? ಸುಶೀಲ್. ಒಬ್ಬ ಅದ್ಭುತ ಆಟಗಾರನಾಗಿ ಎಜೆ ಕಾರ್ತಿಕ್ ಇಲ್ಲಿ ಆತುರದ ನಿರ್ಧಾರ. ಒಂದು ಅಡ್ವಾನ್ಸ್ ಟ್ಯಾಕಲ್ ಮಾಡೋದಕ್ಕೆ ಮುಂದಾದ್ರೆ ಲೋನ್ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು ಉತ್ತರ ಕನ್ನಡ ತಂಡಕ್ಕೆ. ಆದ್ರೆ ಮಿಸ್ಟೇಕ್ ಮಾಡಿದರೆ ಡಿಫೆನ್ಸ್ ಭಾಗದಲ್ಲಿ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ 18-15 ಇನ್ ಫೇವರ್ ಆಫ್ RWF. 3 ಅಂಕಗಳ ನಂತರ ನಿಜವಾಗ್ಲೂ ಸುಶೀಲ್ನ ದಾಳಿ ರೈಲ್ವೆ ಹಳಿ ತಪ್ಪುವಂತ ಮಾಡಿದ್ದಾನೆ. ವಡ ಸೂಪರ್ ಫಾಸ್ಟೆಸ್ಟ್ ರೈಡರ್, ಸೂಪರ್ ರಿಚ್, ಸೂಪರ್ ರೈಡರ್ ಆಗಿ ಸೂಪರ್ ಫಿನಿಶನ್ ಈ ಪಂದ್ಯಕ್ಕೆ ಕೊಡ್ತಾ ಇದ್ದಾನೆ ಈ ಪ್ರಥಮಾರ್ಧದಲ್ಲಿ ಸುಶೀಲ್. ಈ ಪಂದ್ಯಾವಳಿಯಲ್ಲಿ ಯಾವುದಾದ್ರೂ ಸುಂದರ ಕ್ಷಣ ನಿಮಗೆ ಮಿಸ್ ಆಗಿದ್ರೆ ತಲೆ ಕೆಡಿಸ್ಕೋಬೇಡಿ. ಸರ್, ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಒಂದ್ ನಿಮಿಷ ಅಫಿಷಿಯಲ್ ಟೇಬಲ್ ಮುಂದೆ ದಯವಿಟ್ಟು ಸರ್ ಪ್ಲೀಸ್ ಮರ್ತು ಬಿಟ್ವಿ ನಾವು. ನೋಡಿ, ನೀವೆಲ್ಲ ಮೈ ಮರ್ತು ಬಿಟ್ಟಿದ್ದೀರಾ. ಅಲ್ಲಿ ಚೀಫ್ ರೆಫ್ರಿ ಇದ್ದಾರೆ. ಯಾವುದೇ ಗೊಂದಲಗಳಾದಾಗ ಅವ್ರ ಪಾತ್ರ ನಿರ್ಣಾಯಕ. ಬನ್ನಿಯಪ್ಪ, ಬನ್ನಿ ಪ್ಲೀಸ್. ಇಲ್ಲಾರು ನಿಲ್ಬಾರ್ದು ಪ್ಲೀಸ್. ಸುಶೀಲ್ ಅನ್ನು ಬಂಧಿಸುವಂತ ಪ್ರಯತ್ನ. ಸೂಪರ್ ಟ್ಯಾಕಲ್ ನಲ್ಲಿ ಅಂತ್ಯ ಕಾಣ್ತಾ ಇದೆ. ಸುಶೀಲ್ ಅನ್ನು ಬಂಧಿಸಿದ್ದಾನೆ. ಇದು ಆಟ, ಕಬಡ್ಡಿ ಆಟ. ಏಟಿಗೆ ಎದುರೇಟು ಕೊಟ್ಟಿದೆ ರೈಲ್ವೆ. ಕಳೆದ ಬಾರಿ ರೈಲ್ವೆಗೆ ಹಳಿ ತಪ್ಪಿಸಿದ ಸುಶೀಲ್ ಅನ್ನ ಈ ಬಾರಿ ಅಂಕಣದಿಂದ ಹೊರಗಟ್ಟಿದ್ದಾರೆ. What a good comeback game. RWF has scored 20 points, whereas Uttar Kannada scored 15 points. 5 ಅಂಕಗಳ ಅಂತರದ ವಿರೋಚಿತ ಮುನ್ನಡೆ ರೈಲ್ವೆ ತಂಡಕ್ಕೆ. ಆನಂದ್ ಹಿರಿಯ ಆಟಗಾರ ಅಂಕಣದ ಒಳಭಾಗದಲ್ಲಿ. ಸಕ್ಸಸ್ಫುಲ್ ರೈಡರ್ ರತನ್ ತಂಡದ ಬೆನ್ನೆಲುಬು. ಇನ್ನೋರ್ವ ಉತ್ತರ ಕನ್ನಡ ಜಿಲ್ಲಾದ ರತನ್. 4 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಅತ್ಯದ್ಭುತವಾದಂತಹ ಪ್ರದರ್ಶನವನ್ನ ಹಿರಿಯ ಆಟಗಾರನಾಗಿ ಆನಂದ್ ಮತ್ತು ಸೋಮ. ನೋಡಿ, ಹಿರಿಯ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ವರ್ಕೌಟ್ ಆಗುತ್ತೆ. ಒಬ್ಬ ಹಿರಿಯ ಆಟಗಾರನಾಗಿ ಆನಂದ್, ಬ್ಯೂಟಿಫುಲ್ ಕ್ಯಾಚ್. ಸೋಮ ಮತ್ತು ಆನಂದ್, what a ಕಾಂಬಿನೇಷನ್ ಕ್ಯಾಚ್. ನಿಜವಾಗ್ಲೂ ಬೇಕಾದಂಥದ್ದು. ಸೂಪರ್ ಸಂದರ್ಭದಲ್ಲಿ ಸೂಪರ್ ಆಟಗಾರನಾಗಿ ಒಬ್ಬ ಹಿರಿಯ ಆಟಗಾರ ಆನಂದ
ರೈಲ್ವೆ ಹಳಿ ತಪ್ಪದಂತೆ ಮತ್ತೆ ಲಯಕ್ಕೆ ಟ್ರ್ಯಾಕಿಗೆ ಬಂದಿದೆ ಪಂದ್ಯ. ಆನಂದ್ ಶ್ರೇಷ್ಠ ಪ್ರದರ್ಶನ. ವರ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಆನಂದ್. ಮತ್ತೋರ್ವ ಲೆಫ್ಟ್ ಕಾರ್ನರ್ ಆಗಿರ್ತಕ್ಕಂಥ ರವಿನಂದನ್ ಒಳಭಾಗದಲ್ಲಿ ಬಂದಿದ್ದಾರೆ. 21-15 ಒಂದು ಎಂಟಿ ರಾಡ್ನೊಂದಿಗೆ ಅತ್ಯಂತ ವೇಗವಾಗಿ ಬಾಕ್ ಲೈನ್ ಮಾಡಿ ವಾಪಸ್ ಆದ್ರು. ಯಾಕಂದ್ರೆ ಎದುರಾಳಿ ತಂಡಕ್ಕೆ ಥರ್ಡ್ ರೈಡ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ರತನ್ ದಾಳಿ ವಿಭಾಗದಲ್ಲಿ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. 4 ಡಿಫೆನ್ಸ್ ನಡುವೆ ಕಾದ್ ನೋಡೋಣ. ಕಿಕ್ ಮಾಡುವಂತ ಪ್ರಯತ್ನ, ಚುರುಕಿನ ಪಾದಗಳ ಚಲನೆಗೆ ರಿವರ್ಸ್ ಕಿಕ್ ಬಂತು. ಜಿತಿನ್ ಇಲ್ಲಿ ಅದ್ಭುತವಾದಂತಹ ಟ್ಯಾಕಲ್. ಕಿಕ್ ಬಂದ ತಕ್ಷಣ ಇಲ್ಲಿ ಜಿತಿನ್ ಅದ್ಭುತವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿದ್ದಾರೆ. ಸ್ವಲ್ಪ ಮಸಲ್ ಕ್ರಾಂಪ್ ಆಗಿದೆ, ದಯವಿಟ್ಟು ಸ್ಪ್ರೇ ಕೊಡಿ ಅವರಿಗೆ. ರತನ್ ಪ್ರಮುಖ ದಾಳಿಗಾರ ಇಲ್ಲಿ ಸ್ನಾಯು ಸೆಳೆತಕ್ಕೊಳಗಾಗಿ ಬಂದಿ ಆಗ್ತಾ. ವುಮೆನ್ ಸೆಕ್ಷನ್ ಮ್ಯಾಚ್, ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್, ಮೈಸೂರು ವರ್ಸಸ್ ವಿಜಯ್ ವಾರಿಯರ್ಸ್. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ, ಫಸ್ಟ್ ಕಾಲ್ ಫಾರ್ ಯು. ವಿಜಯ್ ವಾರಿಯರ್ಸ್ ಮೈಸೂರು, 2 ತಂಡಗಳಿಗೆ ಇದು ಮೊದಲ ಕರೆ. 2ನೇ ಸೆಮಿಫೈನಲ್ ಪಂದ್ಯ, ಮಹಿಳಾ ವಿಭಾಗದ ಪಂದ್ಯ. ಮೈಸೂರು ಜಿಲ್ಲೆ ಹಾಗೂ ವಿಜಯ್ ವಾರಿಯರ್ಸ್ ಬೆಳಗಾವಿ ಜಿಲ್ಲೆ. ಇಪ್ಪತ್ತೊಂದು 16 5 ಅಂಕದ ಮುನ್ನಡೆಯಲ್ಲಿ ರೈಲ್ವಿಲ್ ಫ್ಯಾಕ್ಟರಿ. ಬ್ಯಾಗ್ ಒಳಗಡೆ ಇದೆ ಸ್ಪ್ರೇ. ಪ್ರಮುಖ ದಾಳಿಗಾರ ರೈಲ್ವೇಸ್ನ ರತನ್ ನಿಜವಾಗ್ಲೂ ಗಾಯಾಳು ಸಮಸ್ಯೆ ಒಳಗಾಗಿದ್ದಾನೆ. ಮಸಲ್ ಕ್ರಾಂಪಿಂಗ್, ಸ್ನಾಯು ಸೆಳೆತ ಅಂತ ಹೇಳ್ತೀವಿ. ಈ ಕಬಡ್ಡಿ ಕ್ರೀಡೆಯಲ್ಲಿ ಕೆಲವೊಮ್ಮೆ ಮೂಳೆ ಮುರಿಯುತ್ತೆ, ರಕ್ತಸ್ರಾವವಾಗುತ್ತೆ. ಎದುರು ಡಿಚ್ಚಿಯಾದಾಗ ಗೂಳಿಗಳ ಕಾಳಗದಲ್ಲಿ ಏನೆಲ್ಲ ಅನಾಹುತಗಳಾಗುತ್ತೆ, ಆ ಅನಾಹುತಗಳು ಮೈಗೆ ಗಾಯಗಳು ಸಹಜವಾಗುತ್ತೆ. ಎಲ್ಲ ಸಂದರ್ಭಗಳನ್ನು ಧೃತಿಗೆಡದೆ ಎದೆ ತೊಡೆ ತೊಟ್ಟಿ ಎದುರಾಳಿಗಳ ವಿರುದ್ಧ ವೀರಾವೇಶದಿಂದ ಹೋರಾಡುವಂತ ಮನೋಭಾವದ ಕ್ರೀಡೆ ಅದು ನಮ್ಮ ಕಬಡ್ಡಿ. ಇದೀಗ ದ್ವಿತೀಯಾರ್ಧಕ್ಕೆ ರಣರೋಚಕ ಅಂತ್ಯಕ್ಕೆ ಫಲಿತಾಂಶ ಪ್ರಕಟಿಸೋ ದ್ವಿತೀಯಾರ್ಧ. ಇಪ್ಪತ್ತೊಂದು 16 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ RWF. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಪ್ರೀತಿಯ ಪುತ್ರರಾಗಿರುವಂತಹ ಶ್ರೀಯುತ ಶರತ್ ಅಶೋಕ್ ಸರ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. 21-16. ನಿಮ್ಮ ನೆಚ್ಚಿನ ನಾಯಕ, ನಿಮ್ಮೆಲ್ಲರ ಮನಗೆದ್ದ ನಾಯಕ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ಸುಪುತ್ರದ ಶರತ್ ಅಶೋಕ್ ಅವರು ಇದೀಗ ನಮ್ಮ ವೇದಿಕೆಗೆ ಆಗಮಿಸಿದ. ದಯವಿಟ್ಟು ತಾವು ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು ಅಂತೇಳಿ ಪದ್ಮನಾಭಪುರ ಜನತೆ ಪರವಾಗಿ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ ಶರತ್ ಅಶೋಕ್ ಸರ್. ಈ ಕೂಡಲೇ ತಾವು ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ದ್ವಿತೀಯಾರ್ಧದಲ್ಲಿ 2 ತಂಡದ ಆಟಗಾರರು ಯಾವ ಒಂದು ಸ್ಟ್ರಾಟಜಿಯೊಂದಿಗೆ ಪ್ರದರ್ಶನ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ಜುಫಾಫ್ 4 ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಎಸ್, ಇಲ್ಲಿ ಒಬ್ಬ ಡಿಫೆಂಡರ್ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಹದ್ದಿನ ಕಣ್ಣಿನ ತೀರ್ಪುಗಾರರು. ಎಸ್, 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಉತ್ತರ ಕನ್ನಡ ತಂಡಕ್ಕೆ. ಅದರ ಜೊತೆಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಸುಶೀಲ್ ಸಿದ್ದಿ ಕೂಡ ಇಲ್ಲಿ ಅಂಕಣದ ಒಳಭಾಗಕ್ಕೆ ಬಂದಿದ್ದಾನೆ. 21-17 ಈಶ್ವರ್ ಇಸ್ ಆನ್ ರೈಡ್. RWF. ಒಬ್ಬ ಉತ್ತರ ಭಾರತೀಯ ಮೂಲದ ಪ್ರತಿಭೆ ಇಲ್ಲಿ RWF ತಂಡದಲ್ಲಿ ಕ್ರೀಡಾಕೂಟದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಂಡಿದೆ. 21-17 1 ಸೆಕೆಂಡ್ ಸುಶೀಲ ಹೆಸರು ಎಲ್ಲರ ಎದೆಯಲ್ಲಿ ಮನೆ ಮಾತಾಗ್ತಾ ಇದೆ, ಎಲ್ಲರ ನಾಲಿಗೆಯಲ್ಲಿ ಸುಶೀಲ್, ದಿ ಮೋಸ್ಟ್ ಫಿಟ್ಟೆಸ್ಟ್ ಅಂಡ್ ಬೆಸ್ಟ್ ಪ್ಲೇಯರ್ ಸುಶೀಲ. ಒನ್ಸ್ ಅಗೇನ್ ಸೂಪರ್ ರೊಟೇಟಿಂಗ್ ಸ್ಟೈಲ್ ಅಲ್ಲಿ ಸುಶೀಲ್, ಒಬ್ಬ ಸೂಪರ್ ಫಾಸ್ಟೆಸ್ಟ್ ಎಕ್ಸ್ಪ್ರೆಸ್, ಸೂಪರ್ ಫಾಸ್ಟೆಸ್ಟ್ ರೈಡರ್ ಆಗಿ ಮಾಡು ಇಲ್ಲವೇ ಮಡಿ ರೈಲ್ವಿಲ್ ಫ್ಯಾಕ್ಟರಿ ತಂಡಕ್ಕೆ
ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಅತಿಥಿಗಳು ನಿಂತ್ಕೊಂಡಿದ್ರ, ದಯವಿಟ್ಟು ಚೇರ್ನಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾವೆ. ಸರ್ ದಯವಿಟ್ಟು ಇಲ್ಲಿ ಯಾರಾದ್ರೂ ಬೇಕು ಇಲ್ಲಿ ನಿಂತಿರೋರು ಅಂತಮ್ಮ ಯಾರು ಅನ್ಯತಾ ಭಾವಿಸಬೇಡಿ. ಯಾಕಂದ್ರೆ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ಮಿನಿಸ್ಟರ್ಗಳು ಬರ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಅಗೌರವ ದಯವಿಟ್ಟು ಗ್ಯಾಲರಿ ಇದೆ, ಜಿಮ್ಮಿಯವರೇ ಯಾರು ಅನ್ಯತಾ ಭಾವಿಸಬೇಡಿ. ಎಸ್, ಮತ್ತೆ ದಾಳಿಯಲ್ಲಿ ಸುಶೀಲ್ ಸಿದ್ದಿ ಉತ್ತರ ಕನ್ನಡ ಜಿಲ್ಲಾ ತಂಡದ ವೇಗದ ದಾಳಿಗಾರ. ಉತ್ತಮವಾದಂತಹ ಒಂದು ರೀಚ್ ಇಲ್ಲಿ. ಸೋಮನನ್ನು ಹೆಗಲ ಮೇಲೆ ಹೊತ್ತ ಸುಶೀಲ. ಸೆಕೆಂಡ್ ರೈಡರ್ ವರ್ಸಸ್ ಡಿಫೆಂಡರ್ ಸೆಕ್ಷನ್ ಮ್ಯಾಚ್ ಮೈಸೂರು ವರ್ಸಸ್ ವಿಜಯ್ ವಾರಿಯರ್ಸ್ ಬೆಳಗಾವಿ. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಸೆಕೆಂಡ್ ಕಾಲ್ ಫಾರ್ ಯು. 22-19. ಮೈಸೂರು ವಿರುದ್ಧ ವಿಜಯ್ ವಾರಿಯರ್ಸ್ ಬೆಳಗಾವಿ. ಎರಡು ತಂಡಗಳಿಗೆ ಇದು ಎರಡನೇ ಕರೆ. RWF ತಂಡದ ಕೊನೆಯ ಆಟಗಾರ ಈಶ್ವರ್, ಲೆಫ್ಟ್ ರೈಡರ್. ಸಾಕಷ್ಟು ವೇಗದ ಒಂದು ದಾಳಿಯನ್ನು ನಡೆಸಿಕೊಳ್ತಾ ಇದ್ರು ವಿಘ್ನೇಶ್. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಏಕಾಂಗಿಯಾಗಿ ಪ್ರಮುಖ ದಾಳಿಗಾರನನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾನೆ. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ರೈಲ್ವಿಲ್ ಫ್ಯಾಕ್ಟರಿ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ 23-22 ಇನ್ ಫೇವರ್ ಆಫ್ ರೈಲ್ವಿಲ್ ಫ್ಯಾಕ್ಟರಿ. ಸೆಕೆಂಡ್ ಹಾಫ್ ನಲ್ಲಿ ದಿಟ್ಟ ಉತ್ತರವನ್ನು ನೀಡ್ತಾ ಇದೆ ಉತ್ತರ ಕನ್ನಡ. 23-22 5 ಅಂಕಗಳ ಅಂತರವನ್ನು ಸರಿದೂಗಿಸ್ತಾ ಇದೀಗ ಅಂಕಗಳ ಅಂತರವನ್ನು ಸಮೀಪಿಸ್ತಾ ಇದೆ. 23-22 ವಾಟ್ ಆ ಮ್ಯಾಚ್, ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್. ಎಲ್ಲ ಬಿಬಿಎಂಪಿ ನಮ್ಮ ಪೌರ ಕಾರ್ಯಕರ್ತರು ದಯವಿಟ್ಟು ಬಂದು ಎಲ್ಲ ಈ ಕ್ರೀಡಾಂಗಣದ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ವೇಸ್ಟ್ಗಳನ್ನ, ತ್ಯಾಜ್ಯಗಳನ್ನ ಹೊರಗೆ ಹಾಕಬೇಕು. ಧನ್ಯವಾದಗಳು ಬಿಬಿಎಂಪಿ ಪೌರ ಕಾರ್ಯಕರ್ತರಿಗೆ. ಮತ್ತೆ ದಾಳಿಯಲ್ಲಿ ಯಾರೋ ಸುಶೀಲ ವಿಶಿಷ್ಟ ರೀತಿಯ ದಾಳಿಯ ಶೈಲಿಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಸ್ಟಾರ್ ಪ್ಲೇಯರ್ ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್ ಲೆಫ್ಟ್ ಇನ್ ಜಾಗದಿಂದ. ಗುರು ರೈಡರ್ ವರ್ಸಸ್ ರೈಡರ್. ಇದೀಗ ಒಳ್ಳೆ ಕಾಳಗ. ರತನ್ ಅದ್ಭುತವಾದ ಪ್ರದರ್ಶನವನ್ನ ಕೈಚಳಕದೊಂದಿಗೆ ನೀಡ್ತಾ ಒಬ್ಬ ಪ್ರಮುಖ ದಾಳಿಗಾರನನ್ನು ಬಂಧಿಸಿದ್ದಾನೆ ರತನ್. ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟದ ಪ್ರದರ್ಶನ ನೀಡ್ತಾರೆ ರತನ್. RWF ನ ಬೆನ್ನೆಲುಬಾಗಿ ಭರವಸೆಯ ಬೆಳಕಾಗಿ ರತನ್ ಇದ್ದಾನೆ. 24-22 2 ಅಂಕಗಳ ಅಂತರ. ಈಶ್ವರ್ ಮಹಿಳೆಯರ ವಿಭಾಗದ ಪಂದ್ಯ. ಹಾಸನ ಮತ್ತು ಚಿಂಚೋಳಿ ಬೆಳಗಾವಿ ಜಿಲ್ಲಾ ತಂಡದ ಮತ್ತೊಂದು ಚಿಂಚೋಳಿ ಜೈಮಾಕಾಳಿ ತಂಡ. ಚಿಂಚಲಿ ರತನ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್, ಉಪಯುಕ್ತ ಸಂದರ್ಭದಲ್ಲಿ ಒಂದು ಒಳ್ಳೆ ದಾಳಿಯನ್ನು ನಡೆಸಿಕೊಂಡಿದ್ದಾನೆ. 24-23 ಕೇವಲ 1 ಅಂಕದ ಅಂತರ ಮಾತ್ರ ಇದೆ. ರತನ್ ರೈಲ್ವಿಲ್ ಫ್ಯಾಕ್ಟರಿ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಲೆಫ್ಟ್ ಕವರ್ ಭಾಗದಲ್ಲಿದ್ದಂತಹ ವಿಘ್ನೇಶ್ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿದ್ದಾರೆ. ಅಂಕಣ 1ರ ವನಿತೆಯರ ವಿಭಾಗದ ಪಂದ್ಯದಲ್ಲಿ 22-8 ಚಿಂಚೋಳಿ ಜೈಮಾಕಾಳಿ ಜಯಬೇರೆತ ಸಾಕ್ತಾ ಇದೆ. ಈಗ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. 22-8 ಇನ್ ಫೇವರ್ ಆಫ್ ಜೈಮಾಕಾಳಿ ಚಿಂಚೋಳಿ. ಬೆಂಗಳೂರಿನ ಅನೇಕ ಕಬಡ್ಡಿ ಅಭಿಮಾನಿಗಳ ಮನಗೆದ್ದಂತಹ ಆಟಗಾರ ಸುಶೀಲ್ ಸಿದ್ದಿ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಎನ್ನುವ ತಾಲೂಕಿನ ಒಂದು ಕುಗ್ರಾಮದಿಂದ ಗುರುತಿಸಿಕೊಂಡು ಕಬಡ್ಡಿ ಮೂಲಕ ತನ್ನ ಜೀವನವನ್ನ ಗುರುತಿಸಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಅದರಲ್ಲೂ ಕಬಡ್ಡಿ ಅನ್ನುವಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಬುಡಕಟ್ಟು ಜನಾಂಗ, ಸಿದ್ದಿ ಜನಾಂಗದಲ್ಲಿ ಜನಿಸಿ ಉತ್ತಮ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾನೆ ಅಂದ್ರೆ ನಿಜವಾಗ್ಲೂ ಸುಶೀಲ್ ಸಿದ್ದಿಗೆ ಎಲ್ಲರೂ ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಬುಡಕಟ್ಟು ಜನಾಂಗದಲ್ಲಿ ಜನಿಸಿ ಬಡತನದಲ್ಲಿ ಬೆಳೆದರೂ ಕೂಡ ಸಾಧನೆಯ ಹಾದಿಯಲ್ಲಿ, ದುರ್ಗಮ ಹಾದಿಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಸುಶೀಲ್ಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆ. ಮತ್ತೋರ್ವ ಜುಫಾಬ್ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರ. 25-23 2 ಅಂಕದ ಮುನ್ನಡೆಯಲ್ಲಿ ರೈಲ್ವಿಲ್ ಫ್ಯಾಕ್ಟರಿ ಅನುಭವಿ ಆಟಗಾರನ್ನು ಹೊಂದಿರುವಂತಹ ಈ ಬಾರಿ ಸೋಮ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ಗುರು ಇದು.
ಈ ಖಂಡಿತವಾಗ್ಲಿ ಸಂದರ್ಭದಲ್ಲಿ ಮಾತ್ರ ಇದು ಬಹುತೇಕ ಭರಿಸಲಾಗದ ನಷ್ಟ ಅಂತಾನೆ ಹೇಳಬಹುದು. ಕಾಸ್ಟ್ಲಿಯಸ್ಟ್ ಮಿಸ್ಟೇಕ್ ಮೇಡ್ ಬೈ ಸೋಮ. ರಂಜಿತ್ ನಾಯ್ಕ ಅಂಕಗಳ ತರಬಲ್ಲ ಶ್ರೇಷ್ಠ ದಾಳಿಗಾರನಾಗಿ ರೈಲ್ ವೀಲ್ ಫ್ಯಾಕ್ಟರಿಯ ಪ್ರಮುಖ ದಾಳಿಗಾರ. ಈತ ಕೂಡ ಉತ್ತರ ಕನ್ನಡದ ಭಟ್ಕಳ ಮೂಲದ ಆಟಗಾರ ರಂಜಿತ್ ನಾಯ್ಕ್, ರೈಲ್ ವೀಲ್ ಫ್ಯಾಕ್ಟರಿ ತಂಡದ ಅತಿಥಿ ಆಟಗಾರನಾಗಿ ಪ್ರೊ ಕಬಡ್ಡಿಯ ಆವೃತ್ತಿಯಲ್ಲಿ ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ರತನ್ ನಾಯ್ಕ್ ಒಬ್ಬ ಪ್ರೊ ಕಬಡ್ಡಿ ಆಟಗಾರ. ಈ ಬಾರಿ ಟ್ಯಾಕಲ್ ಅಂತರದಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ. ಗುರು ಸೂಪರ್ ರೈಡ್ ಆಯ್ತು ಅನ್ಕೊಂಡಿದೆ. ಸೂಪರ್ ರೀಚ್ ಬದಲಾಗಿ ಸೂಪರ್ ಕ್ಯಾಚ್ ಆಗಿದೆ. ವಡ ಕಾಂಬಿನೇಷನ್ ಕ್ಯಾಚ್. ರತನ್ ತಂಡದ ವೇಗದ ದಾಳಿಗಾರ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಅಡ್ಡಾದಿಡ್ಡಿಯಾಗಿ ನಿಂತಿದ್ರೆ ದಯವಿಟ್ಟು ನೋಡಿ. ಅಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ ನಿಂತಿರೋ ಪ್ರೇಕ್ಷಕರು ಗ್ಯಾಲರಿಗೆ ಹೋಗಿ ಆಸೀನರಾಗಬೇಕು. ಬೆಂಗಾಲ್ ವಾರಿಯರ್ಸ್ ನ ಹೆಬ್ಬುಲಿ ಆಗಿದೆ. ಹುಲಿಯನ್ನ ಬಂಧಿಸಿದ್ದಾರೆ. ಒಳ ಕ್ಯಾಚ್. ಸೀನಿಯರ್ ಪ್ಲೇಯರ್ ಆನಂದ್ ತೊಡೆ ತಟ್ಟಿದ್ದಾನೆ. ತನ್ನ ಅನುಭವದ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡುತ್ತಾ ರೈಲ್ವೆ ಹಳಿ ತಪ್ಪದಂತೆ ಕಾಪಾಡಿಕೊಂಡಿದ್ದಾನೆ. ಮತ್ತೆ ಹಿರಿಯ ಆಟಗಾರನಾಗಿ ಆನಂದ್ ಹೊರ ಸೂಪರ್ ಕಾಂಬಿನೇಷನ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಉತ್ತರ ಕನ್ನಡಕ್ಕೆ ಇದು ನಿಜವಾಗ್ಲೂ ಅತ್ಯಂತ ಆಘಾತ ನಡೆದ ಹಿಡಿತ ಅಂತ ಹೇಳ್ಬೋದು. 28-24 ಈ ಸಂದರ್ಭದಲ್ಲಿ ಹೆಬ್ಬುಲಿ ಅಂತಿದ್ದ ಸುಶೀಲ್ ಅನ್ನ ಬಂಧಿಸಿದ್ದಾರೆ ಆನಂದ್. ನಿಜವಾಗ್ಲೂ ಇದು ಕ್ಯಾಚ್ ಆಫ್ ದ ಮ್ಯಾಚ್. ದಯವಿಟ್ಟು ನೋಡಿ, ಸಾಕಷ್ಟು ಸ್ಥಳಾವಕಾಶ ಇದೆ. ನಿಂತು ನಿತ್ರಾಣರಾಗ್ದಿರಿ. ನಿಮಗೆ ನೋಡಿ ಗ್ಯಾಲರಿಯಲ್ಲಿ ಬೇಜಾನ್ ಜಾಗ ಇದೆ. ಕುಳಿತು ಮಸ್ತ್ ಮಜಾ ಮಾಡಿ. ದಯವಿಟ್ಟು ನೋಡಿ, ಒಳಭಾಗದಲ್ಲಿ ನಿಂತಿದ್ದೀರಾ. ದಯವಿಟ್ಟು ಯಾರು ಅನ್ಯತೆ ಭಾವಿಸಬಾರ್ದು. ಈ ಕೂಡಲೇ ಎಲ್ಲರೂ ಗ್ಯಾಲರಿಗೆ ತೆರಳಿ ಕುಳಿತುಕೋಬೇಕು. ಅಣ್ಣ ಬನ್ನಿ ಅಣ್ಣ, ಎಲ್ಲರೂ ದಯವಿಟ್ಟು ಗ್ಯಾಲರಿಯಲ್ಲಿ ಜಾಗ ಇದೆ, ಮೇಲ್ ಕೂತ್ಕೊಳ್ಳಿ, ಇನ್ನು ಮಸ್ತಾಗಿ ಕಾಣುತ್ತೆ. ರಂಜಿತ್ ನಾಯಕನ ದಾಳಿ. Last and final call. Vijay Warriors Belagavi versus Mysore district. Both team captain bring out immediately. ಒಬ್ಬ ಹಿರಿಯ ಆಟಗಾರ ಒಳಭಾಗದಲ್ಲಿದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಆನಂದ ಸಾಕ್ಷಿ ಆಗ್ತಾ ಇದ್ದಾರೆ. ತನ್ನ ಅನುಭವದ ಆಟವನ್ನ ನಿಜವಾಗಲೂ ಇಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ, ಅದರಲ್ಲೂ ಒಬ್ಬ ಸೂಪರ್ ರೈಡರ್ ಅನ್ನ ಬಂಧಿಸಿ ಆನಂದ್ ತಂಡಕ್ಕೆ ಹೊರವಾಗಿದ್ದಾರೆ, ನೆರವಾಗಿದ್ದಾರೆ. ಜುಫಾಫ್ ಇಲ್ಲಿ ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. 28-26 ಕೇವಲ 2 ಅಂಕದ ಅಂತರ ಮಾತ್ರ ಇದೆ ಪ್ರೇಕ್ಷಕರ. ಪಂದ್ಯ ಈಗ ಇನ್ನಷ್ಟು ರೋಚಕತೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಈಶ್ವರ್ ದಾಳಿಯಲ್ಲಿ ರೈಲ್ವೆ ಫ್ಯಾಕ್ಟರಿ ತಂಡದ 350 ಸೆಕೆಂಡ್ಗಳು ಬಾಕಿ ಇದೆ. 28-26 ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಗೆಲ್ಲೋದಷ್ಟೇ ಮುಖ್ಯ. ಕಳೆದ ಬಾರಿ ಸೂಪರ್ ರಿಚ್ ಒಂದು ಬೋನಸ್ ಹಾಗೂ ಒಂದು ಸೂಪರ್ ಅಂಕವನ್ನ ತಂಡಕ್ಕೆ ಹೊರವಾಗಿ ತಂದಂತ ಸುಹಾಫ್. ರೈಲ್ವೆ ಫ್ಯಾಕ್ಟರಿ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ರತನ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರಯತ್ನಿಸ್ತಾನೆ. ಕಿಕ್ ಮಾಡುವಂತ ಪ್ರಯತ್ನ, ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದಕ್ಕೆ ಮುಂದಾದ್ರೆ ವಿನೋದ ಅದ್ಭುತವಾದಂತಹ ಬ್ಯಾಕ್ ಹೋಲ್ಡ್. ರೈಡರ್ ವರ್ಸಸ್ ಡಿಫೆಂಡರ್ ಅಂತ ಹೇಳಿದೆ. ಇಲ್ಲಿ ವಿನೋದ್ ವರ್ಸಸ್ ರತನ್ ಅದ್ಭುತವಾಗಿತ್ತು ಅವರಿಬ್ಬರ ನಡುವಿನ ಜಟಾಪಟಿ. ಇದೀಗ ಡಿಫೆಂಡರ್ ವಿನೋದ್ ಮೇಲುಗೈ ಸಾಧಿಸಿದ್ದಾನೆ. ಕ್ಯಾಪ್ಟನ್ ಲಾಸ್ಟ್ 5 minutes to go. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ ಬೋರ್ಡ್ ಅನ್ನು ಒಮ್ಮೆ ಗಮನಿಸಿ. 28-27 ಕೇವಲ 1 ಅಂಕದ ಅಂತರ. ಇಲ್ಲಿ ಜುಫಾಬ್
ರೈಡರ್ ಯು ಮಸ್ಟ್ ಗೋ ಔಟ್. ರೆಫ್ರಿ ಡಿಸಿಷನ್, ಯು ಆರ್ ಔಟ್. ರಂಜಿತ್ ಹಿಂದೆ ಹೋಗಿ. ಆಟಗಾರರು ತಮ್ಮಲ್ಲಿ ವಾದ ಮಾಡ್ಕೊಳ್ಬಾರ್ದು. ಆಟಗಾರರು ಯಾಕೆ ಮಾತಾಡ್ಕೊಳ್ತೀರಾ ನೀವು? Referee decision is final decision. No more arguments against the referee. So rider you must go out. Self out ಆಗಿದ್ದಾರೆ. ಅತಿರೇಕದ ವರ್ತನೆ. ಇಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಆಟಗಾರರು ದಯವಿಟ್ಟು ದರ್ಶನ್ ಕಂಟ್ರೋಲ್ ಯುವರ್ ಟೀಮ್. ದರ್ಶನ್ ಕಂಟ್ರೋಲ್ ಯುವರ್ ಟೀಮ್. ಎರಡು ತಂಡದ ನಾಯಕರು ತಂಡವನ್ನು ನಿಯಂತ್ರಿಸಬೇಕು. ಪರಸ್ಪರ ಕ್ಷಮೆ ಯಾಚಿಸಿ. ಒಂದೇ ಊರಿನವರು, ಒಂದೇ ಕರಾವಳಿ ಮೂಲ